ಇಂದಿನ ಒಂದು ಒಳ್ಳೆಯ ಕಥೆಗೆ ನಿಮಗೆ ಸ್ವಾಗತ. ಅದು ಕುರುಕ್ಷೇತ್ರ ಯುದ್ಧದ 17ನೇ ದಿನ. ಸೂರ್ಯ ಅಸ್ತಮಿಸುವ ಹೊತ್ತಿಗೆ ಮಹಾಯುದ್ಧದ ತೀರ್ಪು ಹೊರಬೀಳಬೇಕಿದೆ. ರಣರಂಗದಲ್ಲಿ ಕರ್ಣ ತನ್ನ ಪರಾಕ್ರಮವನ್ನು ಹೊಗಳಿಕೊಳ್ಳುತ್ತಿದ್ದಾಗ ಅವನ ಸಾರಥಿಯಾಗಿದ್ದ ಮದ್ರರಾಜ ಶಲ್ಯ ಒಂದು ಕಥೆಯನ್ನು ಹೇಳುತ್ತಾನೆ. ಶಲ್ಯ ಮಹಾರಾಜ ಕರ್ಣನಿಗೆ ಕಥೆ ಹೇಳಿದನೆ. ಅದು ಯಾವ ಕಥೆ? ಅದು ಒಂದು ಅಹಂಕಾರಿ ಕಾಗೆ ಮತ್ತು ಜ್ಞಾನಿ ಹಂಸಗಳ ಕಥೆ. ಕೇಳು. ಸಮುದ್ರ ತೀರದಲ್ಲಿ ಒಂದು ಕಾಗೆ ಇತ್ತು. ಮೊದಮೊದಲು ಅದು ಬಹಳ ಅಶಕ್ತವಾಗಿತ್ತು. ತಿನ್ನಲು ಆಹಾರವಿಲ್ಲದೆ ಪರದಾಡುತ್ತಿತ್ತು. ಪಾಪ, ಆ ಕಾಗೆಗೆ ಆಹಾರ ಹೇಗೆ ಸಿಕ್ಕಿತು? ಆ ಸಮುದ್ರ ತೀರದಲ್ಲಿದ್ದ ಒಬ್ಬ ಶ್ರೀಮಂತ ವ್ಯಾಪಾರಿಯ ಮನೆಯಿಂದ. ಆ ಮನೆಯ ಜನರು ಹೊರಗೆ ಎಸೆಯುತ್ತಿದ್ದ ಎಂಜಲು ಎಲೆಗಳಲ್ಲಿದ್ದ ಆಹಾರವನ್ನು ತಿಂದು ಕಾಗೆ ಬದುಕುತ್ತಿತ್ತು. ಹೋಗುತ್ತಾ ಹೋಗುತ್ತಾ ಆ ಮನೆಯ ಮಕ್ಕಳು ಕಾಗೆಗೆ ಪ್ರತ್ಯೇಕವಾಗಿ ಆಹಾರ ಹಾಕಲು ಶುರು ಮಾಡಿದರು. ಎಂಜಲು ತಿಂದು ಬದುಕ್ತಿದ್ದ ಕಾಗೆ ಈಗ ದಷ್ಟಪುಷ್ಟವಾಗಿರಬೇಕಲ್ಲವೇ? ಹೌದು, ಕಾಗೆ ಬಲಶಾಲಿಯಾಯಿತು. ಮೈತುಂಬ ಕೊಬ್ಬು ಬಂದಿತು. ಆದರೆ ಅದರ ಜೊತೆಗೆ ಅಹಂಕಾರವೂ ಬಂದಿತು. ನಾನು ಸರ್ವಶಕ್ತ, ಈ ಮನುಷ್ಯರು ನನ್ನ ಸೇವಕರು ಎಂದು ಅದು ಬೀಗತೊಡಗಿತು. ಅಷ್ಟರಲ್ಲಿ ಅಲ್ಲಿಗೆ ದೂರ ದೇಶಗಳಿಂದ ಸಾಗರ ದಾಟಿ ಬಂದ ಹಂಸಗಳ ಗುಂಪು ಇಳಿಯಿತು. ಹಂಸಗಳನ್ನು ನೋಡಿ ಕಾಗೆ ಏನ್ ಮಾಡಿತು? ಕಾಗೆ ಹಂಸಗಳ ಬಳಿ ಹೋಗಿ ಅಟ್ಟಹಾಸದಿಂದ ನಕ್ಕಿತು. ನೋಡಿ, ನನಗೆ 100 ವಿಧದ ಹಾರಾಟಗಳು ಗೊತ್ತು. ನೀವು ಈ ಸಾಮಾನ್ಯ ಹಾರಾಟ ಬಿಟ್ಟು ಬೇರೇನಾದರೂ ಬಲ್ಲಿರಾ? ಬನ್ನಿ, ನನ್ನ ಜೊತೆ ಸ್ಪರ್ಧೆ ಮಾಡಿ ಎಂದು ಸವಾಲು ಹಾಕಿತು. ಹಂಸಗಳು ಒಪ್ಪಿಕೊಂಡವೇ? ಹಂಸಗಳು ವಿನಯದಿಂದ ನಕ್ಕವು. ಮಿತ್ರನೇ, ನಾವು ವಲಸೆ ಹಕ್ಕಿಗಳು. ನಮಗೆ ಗೊತ್ತಿರುವುದು ಒಂದೇ ವಿಧದ ಹಾರಾಟ. ಅದು ನಮ್ಮನ್ನು ಗುರಿ ತಲುಪಿಸುತ್ತದೆ ಎಂದವು. ಆದರೆ ಕಾಗೆ ಸುಮ್ಮನಾಗಲಿಲ್ಲ. ಕೊನೆಗೆ ಒಂದು ಹಂಸ ಕಾಗೆಯ ಜೊತೆ ಸ್ಪರ್ಧಿಸಲು ಸಿದ್ಧವಾಯಿತು. ಕಾಗೆ ತನ್ನ 100 ವಿಧದ ಹಾರಾಟ ತೋರಿಸಿರಬೇಕಲ್ಲ? ಖಂಡಿತ. ಕಾಗೆ ವಿಚಿತ್ರವಾಗಿ ಹಾರುವುದು, ಗಿರಕಿ ಹೊಡೆಯುವುದು, ವೇಗವಾಗಿ ಕೆಳಕ್ಕೆ ಧುಮುಕುವುದು, ಹೀಗೆ ತನ್ನೆಲ್ಲಾ ಸರ್ಕಸ್ ತೋರಿಸಿತು. ಹಂಸ ಮಾತ್ರ ಶಾಂತವಾಗಿ ಸಮುದ್ರದ ಕಡೆಗೆ ಹಾರತೊಡಗಿತು. ಕಾಗೆಯೂ ಅಷ್ಟೇ ವೇಗವಾಗಿ ಅದರ ಹಿಂದೆ ಹೋಯಿತು. ಈಗ ಸುತ್ತಲೂ ಬರೀ ನೀರಲ್ಲವೇ? ವಿಶ್ರಮಿಸಲು ಜಾಗ ಎಲ್ಲಿದೆ? ಅದೇ ಸಮಸ್ಯೆಯಾದದ್ದು. ದಡದಿಂದ ತುಂಬಾ ದೂರ ಬಂದ ಮೇಲೆ ಕಾಗೆಯ ರೆಕ್ಕೆಗಳು ಸೋಲತೊಡಗಿದವು. ಎಂಜಲು ತಿಂದು ಬಂದಿದ್ದ ಕೊಬ್ಬು ಕರಗತೊಡಗಿತು. ಕುಳಿತುಕೊಳ್ಳಲು ಒಂದು ಕಲ್ಲೂ ಇಲ್ಲ, ಮರವೂ ಇಲ್ಲ. ಕಾಗೆ ಸುಸ್ತಾಗಿ ನೀರಿನಲ್ಲಿ ಬೀಳುವ ಸ್ಥಿತಿಗೆ ತಲುಪಿತು. ಅಯ್ಯೋ, ಕಾಗೆ ಮುಳುಗಿ ಹೋಯಿತೆ? ಇಲ್ಲ, ಇನ್ನೇನು ಪ್ರಾಣ ಹೋಗುತ್ತದೆ ಎನ್ನುವ ಸಂಕಟದಲ್ಲಿ ಕಾಗೆ ಹಂಸವನ್ನು ಬೇಡಿಕೊಂಡಿತು. ಹಂಸ ತಿರುಗಿ ಬಂದು ಕೇಳಿತು, ಕಾಗೆಯೇ, ನಿನ್ನ 100 ವಿಧದ ಹಾರಾಟಗಳಲ್ಲಿ ಇದು ಯಾವುದು? ನೀನೇನೋ ಕೆಳಗೆ ಬೀಳುತ್ತಿದೆಯಲ್ಲ ಎಂದು. ಕಾಗೆಗೆ ತನ್ನ ತಪ್ಪಿನ ಅರಿವಾಯಿತೇ? ಹೌದು. ಕಾಗೆ ತನ್ನ ಅಹಂಕಾರ ಬಿಟ್ಟು ಕ್ಷಮೆ ಕೇಳಿತು. ಹಂಸ ದಯದಿಂದ ಕಾಗೆಯನ್ನು ತನ್ನ ಬೆನ್ನು ಮೇಲೆ ಕೂರಿಸಿಕೊಂಡು ಮರಳಿ ತೀರಕ್ಕೆ ಕರೆದುಕೊಂಡು ಬಂದಿತು. ಕಾಗೆ ಜೀವ ಉಳಿಸಿಕೊಂಡಿತು ನಿಜ, ಆದರೆ ಅದರ ಗರ್ವ ಮಾತ್ರ ಮಣ್ಣು ಪಾಲಾಯಿತು.